ಕೆರಳಿಯ ಪಡೆದುತ್ತ ಜಾಂಬವವನ್ನು ಹೊರಗಿದುದ ಶಿವನೇ ನಾ ಕೆಟ್ಟೆಪ್ಪ ಕೆಟ್ಟು ಏನಿದು ಸ್ವರ ಅಪ್ಪಯ್ಯ ಅಪ್ಪಯ್ಯ ಬೇಗ ಬನ್ನಿ ಅಪ್ಪಯ್ಯ ಭಯೋತ್ಪಾದನೆಯನ್ನು ಮಾಡಿದ್ದಲ್ಲ. ಯಾರೋ ಪ್ರವೇಶಿಸಿದ್ದಾರೆ ನನ್ನ ಗುಹೆ ಪ್ರವೇಶಕ್ಕೆ ನನಗೊಬ್ಬನಿಗೆ ಮಾತ್ರ ಅರ್ಹತೆಯೂ ಅಧಿಕಾರವಿದೆ. ನನ್ನ ಮಕ್ಕಳಿಗೆ ಅರ್ಹತೆಯುವುದೇ ಅಧಿಕಾರವಿದೆ. ಆದರೆ ಅವರು ಹೊರಗೆ ಹೋಗುವುದೇ ಇಲ್ಲ ಅಂತಾದ ಮೇಲೆ ಪ್ರವೇಶಿಸುವಂತಹ ಸಂದರ್ಭವೇ ಇಲ್ಲ. ತಾನೊಬ್ಬ ಸ್ವತಂತ್ರನಿದ್ದೇನೆ, ಎಲ್ಲಿಗೂ ಕೂಡ ಹೇಗೆಯೂ ಕೂಡ ನಾನು ಪ್ರವೇಶಿಸಬಹುದು ಎಂಬಂತಹ ಇರಾದೆ ಉಳ್ಳಂತವರಂತೆ ಈ ಗುಹೆಯನ್ನು ಸ್ವತಂತ್ರಿಸಿ ಈ ಗುಹೆಯನ್ನು ಮುಕ್ತ ಪ್ರವೇಶದ ಅವಕಾಶವನ್ನು ಕಲ್ಪಿಸಿ ಪ್ರವೇಶಿಸಿದೆ. ನೀನಲ್ಲದೆ ಇನ್ನೊಬ್ಬರು ಶಂಕನಾದವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದು ನಿನ್ನ ಕೈಯಲ್ಲಿರುವಂತಹ ಶಂಖದಿಂದ ನಮಗೆ ಕಂಡು ಬರುತ್ತದೆ. ಅಯ್ಯೋ, ಯಾವ ಕಾರಣಕ್ಕಾಗಿ ಗುಹೆಯನ್ನು ಪ್ರವೇಶ ಮಾಡಿದೆ, ಯಾವ ಕಾರಣಕ್ಕಾಗಿ ಶಂಕನಾದವನ್ನು ಮಾಡಿದೆ, ಏನೂ ಇಲ್ಲ ಹೆಸರು, ಯಾವುದೂ ಇಲ್ಲ ಊರು, ತಿಳಿದು
ನೀನೇ ಎನ್ನುವುದು ನಿನ್ನ ಮಾತುಗಳಿಂದ ಈಗ ಸ್ಪಷ್ಟವಾಯಿತು. ಅನುಮಾನ ಯಾಕೆಂದ್ರೆ ಗುಹೆಯೊಳಗೆ ಯಾವುದೋ ಒಂದು ಪ್ರಾಣಿ ಇದ್ದಿರಬಹುದು ಅಂತ ನಾವು ಆ ಗುಹೆಯಿಂದ ಆಧಾರದಲ್ಲಿಯೇ ಮುಂದುವರಿದು ಬಂದದ್ದು. ಯಾಕೆಂದ್ರೆ ನಿನ್ನ ಆದದ ಚಿಹ್ನೆಗಳು ಆ ಗುಹೆಯ ಮುಂಭಾಗದಲ್ಲಿ ನಮ್ಮನ್ನು ಇಲ್ಲಿಗೆ ಒಳ ತಂದಿದೆ. ಅಷ್ಟ ದೃಢವಾಗಿ ಹೆಜ್ಜೆ ಉರ್ತೇವೆ ನಾವು. ಅದು ಒಳ್ಳೆಯದೇ ಆಯಿತು. ದೃಢ ಹೆಜ್ಜೆ ಹಾಕೋದ್ರಿಂದ ನಮಗೆ ಒಳಗೆ ಬರುವುದಕ್ಕೆ ಅನುಕೂಲ ಆಯಿತು. ಯಾಕೆಂದ್ರೆ ನನ್ನ ಪರಿಚಯ ಕೇಳಿದ್ದೇನೆ. ನಾವು ಇಲ್ಲಿಯವರಲ್ಲ. ಅನುಮಾನವೇ ಇಲ್ಲ. ಅಲ್ಲ, ಇಲ್ಲ ಅಂತ ಹೇಳಿದ್ರೆ ಕಾಡಿನಲ್ಲಿ ಕೆಲವು ಬೇಟೆಗಾರರ ಗುಂಪೆಲ್ಲ ಇರ್ತದೆ. ಇಲ್ಲಿಯ ಜನರ ತೀರಾ ಸನಿಹ ಸಾಂಗತ್ಯ ನನಗೆ ಇಲ್ಲದಿದ್ದರೂ ನನ್ನನ್ನು ಗುರುತಿಸಿದವರನ್ನು ನಾನು ಗುರುತಿಸಬಲ್ಲೆ. ಆ ವ್ಯಾಪ್ತಿಯಲ್ಲಿ ನೀನಿಲ್ಲ, ಅದರಿಂದ ನೀನಿಲ್ಲಿ ಅವರು. ಸರಿ, ನಾನು ಬಹಳ ದೂರದಿಂದ ಇಲ್ಲಿಗೆ ಬಂದವ. ದೂರದಿಂದ ಅಂತ ಹೇಳಿ ದ್ವಾರಕೆ ಅಂತ ಒಂದು ಪುರವಾದ ಹೆಸರನ್ನು ಕೇಳಿದೆಯಾ ಏನು ಗೊತ್ತಿಲ್ಲ. ಯಾಕಂದ್ರೆ ನೀನು ಕಾಡಿನಲ್ಲಿರುವವ, ಆ ಕಾಡಿನಲ್ಲಿ ಒಂದು ಗುಹೆಯೊಳಗಿರುವವ. ಹಾಗಾಗಿ ನಿನಗೆ ಬಾಹ್ಯ ಪ್ರಪಂಚದ ಅರಿವಾಗಲಿ ಅನುಭವವಾಗಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ದ್ವಾರಾವತಿ ಎನ್ನುವಂತಹ ಪಟ್ಟಣದಲ್ಲಿ ನಾವು ವಾಸಿಸುವವರು. ಅದಕ್ಕಿಂತ ಮೊದಲು ಬೇರೆ ಕಡೆಯಲ್ಲಿ ನಾವು ತಿರುಗಾಡ್ತಾ ಇದ್ದಾಗ ಬೇರೆ ಬೇರೆ ಕಡೆಯಲ್ಲಿ ನೆಲೆಯನ್ನು ಕಂಡವರು. ಈಗ ಶಾಶ್ವತವಾದಂತಹ ವಸತಿಯನ್ನು ಅಲ್ಲಿ ಮಾಡಿಕೊಂಡಿದ್ದೇವೆ, ಸಮುದ್ರದ ಮಧ್ಯದಲ್ಲಿ. ಈಗ ನನಗೆ ಒಂದು ತಂದೆ ತಾಯಿ ಇಂತಹ ಸ್ಥಾನದಲ್ಲಿದ್ದ ಇರಲೇಬೇಕು. ವಸುದೇವ ದೇವಕಿಯರು ಅಂತ ಅವರ ಹೆಸರು. ವಸುದೇವ ದೇವಕಿ ಅವರಿಗೆ ಮಗನಾಗಿ ಹುಟ್ಟಿದವನಾದದ್ದರಿಂದ ನನ್ನನ್ನು ವಾಸುದೇವ ಅಂತಲೂ ಕೂಡ ಕರೀತಾರೆ. ಬೇರೆ ಬೇರೆ ಹೆಸರುಂಟು. ಒಂದೊಂದು ಕಡೆಯಲ್ಲಿ ನನಗೆ ಒಂದೊಂದು ಹೆಸರನ್ನೆಲ್ಲ ಕೆಲವರು ಕೊಟ್ಟಿದ್ದಾರೆ. ಗೋವಿಂದ ಅಂತ ಕರೀತಾರೆ, ಇನ್ನು ಮುರಳೀಧರ ಅಂತ ಕರೀತಾರೆ. ಹೀಗೆ ಅಲ್ಲಲ್ಲಿ ಒಂದೊಂದು ಹೆಸರನ್ನು ಪಡೆಯುತ್ತಾ ಈಗ ನನ್ನನ್ನು ಲೋಕದಲ್ಲಿ ಗುರುತಿಸುವುದು ಹೇಗೆ ಅಂದರೆ ಶ್ರೀಕೃಷ್ಣ, ವಸುದೇವ ಕಂದ, ಗೋವಿಂದ, ಮುಕುಂದ ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಸಾಕು ಸಾಕು ಸಾಕು. ಕೃಷ್ಣ ಅಂತ ನನ್ನ ಹೆಸರು. ಯಾವ ಕಾರಣಕ್ಕೆ ಬಂದೆ? ಕಾರಣವು ವರಸ್ಯಮಂತಕಮಣಿಯನು ಎನ್ನ ಸದಾ ಧರಿಸಿ ಕೃಷ್ಣ ಇಲ್ಲಿಗೆ ಯಾಕೆ ಬಂದೆ ಅಂತ ಒಂದು ಪ್ರಶ್ನೆಯನ್ನು ನೀನು ಮುಂದಿಟ್ಟಿದ್ದು. ಕೇಳಬೇಕು. ಯಾಕಂದ್ರೆ ಈ ಗುಹೆಯನ್ನೇ ಪ್ರವೇಶ ಮಾಡಬೇಕು ಅಂತ ಉದ್ದೇಶ ಇರಿಸಿಕೊಂಡು ಹೊರಟವರಲ್ಲ ನಾವು. ಅಮೂಲ್ಯವಾದಂತಹ ಒಂದು ವಸ್ತುವನ್ನು ಹುಡುಕುತ್ತಾ ಇಲ್ಲಿಯವರೆಗೆ ಬಂದು ತಲುಪಿದ್ದೇವೆ. ತಲುಪಿದ್ದು ಸಾರ್ಥಕ ಆಯಿತು ಅಂತ ನನಗೆ ಈಗ ಅನ್ನಿಸಿದೆ. ಈ ಗುಹೆಯೊಳಗೆ ಬಂದ ಮೇಲೆ ಕಾರಣ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಪ್ರಕಾಶಮಾನವಾದಂತಹ ಒಂದು ಮಣಿ, ಇದರ ಕುರಿತಾಗಿಯೇ ನಮ್ಮ ಪಯಣ ದ್ವಾರಾವತಿಯಿಂದ ಇಲ್ಲಿಗೆ ಆರಂಭ ಆದದ್ದು. ಅಯ್ಯ, ನನ್ನ ಒಬ್ಬ ಮಿತ್ರನಿದ್ದಾನೆ, ಸಖನಿದ್ದಾನೆ, ಪ್ರಸೇನ ಅಂತ ಅವನ ಹೆಸರು. ಸತ್ರಾಜಿತನ ತಮ್ಮ. ಅವನು
ಬೇಟೆಗಾಗಿ ಕಾಡಿಗೆ ಬಂದವ. ಆ ಬೇಟೆಗೂ ಈ ಮಣಿಗೂ ಏನು ಸಂಬಂಧ? ಸಂಬಂಧ ಇದೆ. ಬೇಟೆಗೆ ಹೊರಡುವಂತಹ ಸಂದರ್ಭದಲ್ಲಿ ಅಣ್ಣನಿಂದ ಈ ಮಣಿಯನ್ನು ಪಡೆದು ಅದನ್ನು ಕೊರಳಲ್ಲಿ ಧರಿಸಿಕೊಂಡು ಬಂದವ. ಕೆಲವು ದಿನಗಳಾದ ಬಳಿಕ ಬೇಟೆಗೆ ಹೋದಂತಹ ಪ್ರಸೇನನೂ ಇಲ್ಲ, ಈ ಮಣಿಯೂ ಇಲ್ಲ ಅಂತ ಆಯ್ತು. ಹಾಗಾಗಿ ಅಣ್ಣನಾದಂತಹ ಸತ್ರಾಜಿತ ಬಹಳ ನೊಂದುಕೊಂಡಿದ್ದಾರೆ. ಅವನ ಜೊತೆಗೆ ಬಂದವರೆಲ್ಲರೂ ಸತ್ರಾಜಿತನನ್ನು ಕಾಣದೆ ಅವನು ಮತ್ತೆ ಮರಳಿ ಬರದೇ ಇರುವಂತಹ ಈ ಒಂದು ವಿಚಾರವನ್ನು ತಿಳಿದು ಶೋಕದಿಂದ ತಪ್ತರಾಗಿ ಹೋಗಿದ್ದಾರೆ. ಹಾಗಾಗಿ ಮಣಿಯೂ ಇಲ್ಲ, ಪ್ರಸೇನನೂ ಇಲ್ಲ ಅಂತ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಅದನ್ನು ಶೋಧನೆ ಮಾಡಿಕೊಂಡು ಬರ್ತೇನೆ ಅಂತ ಹೊರಟವನಿದ್ದೆ. ಹಾಗಾಗಿ ಆ ಮಣಿಯನ್ನು ಶೋಧಿಸಿಕೊಂಡು ಬಂದಾಗ ಸಿಕ್ಕಿದಂತಹ ಕುರುಹುಗಳನ್ನು ಆಧರಿಸಿಕೊಂಡು ಇಲ್ಲಿಯವರೆಗೆ ಬಂದು ತಲುಪಿದೆ. ಈಗ ಇಲ್ಲಿ ಮಣಿ ಉಂಟಲ್ಲ, ಈ ಮಣಿಗೆಗಾಗಿಯೇ ನಾನು ಬಂದದ್ದು. ಅಂದ್ರೆ ನೀನಿಲ್ಲಿ ಯಾಕೆ ಬಂದೆ ಅಂತ ಕೇಳಿದ್ಯಲ್ಲ, ನೀನೇ ನನ್ನನ್ನು ಇಲ್ಲಿಗೆ ಕರೆತಂದೆ. ಹಾಗಾಗಿ ಆ ಮಣಿಯನ್ನು ನನ್ನ ಕೈಗೆ ಕೊಟ್ಟೆ, ಅದನ್ನು ಹಿಡಿದುಕೊಂಡು ನಾನು ಹಿಂದಕ್ಕೆ ಹೋಗ್ತೇನೆ. ನಮ್ಮ ಜೀವಿತದಲ್ಲಿ ನಾವು ಶ್ರದ್ಧಾ ಭಕ್ತಿ ಗೌರವದಿಂದ ಸದಾ ಅರ್ಚಿಸಿ ಆರಾಧಿಸುತ್ತಿದ್ದ ಶ್ರೀರಾಮಚಂದ್ರ ಸ್ವಾಮಿಯ ಜೀವನಾದರ್ಶವನ್ನು ಅಳವಡಿಸಿಕೊಂಡು ಬದುಕುತ್ತಾ ಇರುವವರು ನಾವು. ಒಳ್ಳೆ ಏನೇ ಆಗಲಿ ಅದನ್ನು ಪರರೊಂದಿಗೆ ಹಂಚಿಕೊಂಡು ಅನುಭವಿಸಬೇಕು ಎಂಬಂತಹ ತತ್ವವನ್ನು ಸತ್ವವನ್ನು ಒಪ್ಪಿದವರು. ಆದರೆ ಯಾವುದನ್ನೇ ಆಗಲಿ ವಿನಿಯೋಗಿಸಬೇಕಾದರೆ, ಬಳಕೆ ಮಾಡಬೇಕಾದರೆ ಅದರ ಗಳಿಕೆ ಆಗಬೇಕು ಹೋಗುತ್ತಾರೆ. ಅಂತಹ ಗಳಿಕೆಯ ಪಥ ಯಾವುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಗಳಿಕೆಯಲ್ಲಿ ಕಷ್ಟಾರ್ಜಿತವಾದಂತಹ ಗಳಿಕೆ, ಸುಲಭಾರ್ಜಿತವಾದಂತಹ ಗಳಿಕೆ ಎಂದಿದೆ. ತಾನು ಏನೂ ಪ್ರಯತ್ನವನ್ನು ಮಾಡದೆ ತನ್ನಷ್ಟಕ್ಕೆ ಹರಿದು ಬಂದಂತಹ ಗಳಿಕೆಯನ್ನು ತನ್ನ ಇಚ್ಛಾನುಸಾರವಾಗಿ ವ್ಯಯ ಮಾಡಬಹುದು, ವಿನಿಯೋಗಿಸಬಹುದು. ಆದರೆ ತನ್ನ ಪರಿಶ್ರಮದ ಪರಿಶ್ರಮದಿಂದ ಪ್ರಾಪ್ತವಾದಂತಹ ಯಾವುದನ್ನೇ ಆಗಲಿ ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಬೇಕಾದರೆ ಬಹಳಷ್ಟು ಯೋಜನೆಯನ್ನು ಮಾಡಬೇಕು. ಉಳಿದ ವಿಚಾರಗಳು ಏನೇ ಇರಲಿ, ಈ ಮಣಿಯನ್ನು ನೋಡಿದೆಯಲ್ಲ, ಹೌದು, ಈ ಮಣಿಯು ಎಲ್ಲಿ ಯಾವಾಗ ಬಂತೋ ಅಂದಿನಿಂದ ಈ ಮನೆಯಲ್ಲಿ, ಈ ಗುಹೆಯಲ್ಲಿ ಪ್ರಕಾಶ 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 ಪ್ರಕಾಶ. ಅಯ್ಯೋ, ಬಹಳ ಸುಲಭದಲ್ಲಿ ಯಾರೋ ಹೋಗುವವರು ಎಷ್ಟಕ್ಕಾದರೂ ಇಟ್ಟುಕೊಳ್ಳಿ ಅಂತ ಕೊಟ್ಟಂತಹ ಮನೆಯಲ್ಲ ಇದು. ಅಥವಾ ಊಟಕ್ಕೆ ಕೂತಲ್ಲಿ ಯಾರೋ ಬಿಟ್ಟು ಹೋಗ್ತಾರೋ ನಾನು ತಂದದ್ದು ಅಲ್ಲ. ಕಾಡಿಗೆ ಹೋಗಿದ್ದೆ ನನ್ನ ಮಕ್ಕಳಿಗೆ ಆಹಾರವನ್ನು ಪಡೆಯುವುದಕ್ಕಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಇರುವಾಗ ಸಿಂಹವೊಂದರ ಬಾಯಿಯಲ್ಲಿ ಬೆಳಕು ಪ್ರವಹಿಸುತ್ತಾ ಇರುವುದನ್ನು ಕಂಡೆ. ಆಶ್ಚರ್ಯ ತಡಿದರೆ ಏನು ಅಂತ ನೋಡಿದೆ, ಒಂದು ಮಣಿ ಅಂತ ಗೊತ್ತಾಯಿತು. ಅಯ್ಯ, ಸದಾ ಶ್ರೀರಾಮಚಂದ್ರನಿಗೆ ಮಣಿಯೇ ಒಂದು ಗೊತ್ತಿದ್ದಂತಹ ನನಗೆ ಮಣಿಯ ಪರಿಚಯವಾಗಬೇಕಾದ್ರೆ ಬಹಳ ಹೊತ್ತು ಹಿಡಿಯಲಿಲ್ಲ. ಆದ್ದರಿಂದ ಮಣಿಯನ್ನು ಸ್ವಾಧೀನೀಕರಿಸಿಕೊಳ್ಳಬೇಕು, ನನ್ನ ಗುಹೆಯೊಳಗೆ ಕಟ್ಟಿಡಬೇಕು ಅಂತ ಪ್ರಯತ್ನಿಸಿದೆ. ಯಾವಾಗ ಮಣಿಯನ್ನು ಪಡೆಯುವುದಕ್ಕಾಗಿ ನಾನು ಉಪಕ್ರಮಿಸಿದನು, ಆಗ ಭೀಕರವಾದಂತಹ ಕಾಳಗ ಸಿಂಹ ಮತ್ತು ನನ್ನ ಮಧ್ಯೆ ನಡೆಯಿತು. ಅಯ್ಯ, ಈ ತೋಳದಿಂದ ಅದರ ಬಾಯಿಯಲ್ಲಿದ್ದ ಮಣಿಯನ್ನು ಇಲ್ಲಿಗೆ ತಂದಿದ್ದೇನೆ ಹೊರತು ಸುಲಭಾರ್ಜಿತವಾಗಿ ಬಂದದ್ದಲ್ಲ ತಿಳಿದ. ಆದ್ದರಿಂದ ಕೊಡುವುದಿಲ್ಲ. ಅಯ್ಯ,
ಹೇಳ್ಬೋದು. ಅನುಮಾನ ಅನುಮಾನ ಇಲ್ಲ. ಸಿಂಹದ ಕೈಯಲ್ಲಿದ್ದಂತಹ ಈ ಮಣಿಯನ್ನು ಅದನ್ನು ಮಡುಗಿ ನನ್ನ ಕೈಯಾರೆ ಅದನ್ನು ತಂದಿದ್ದೇನೆ ಅಂತ. ಆಗ ಸಿಂಹದ ಕೈಗೆ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಬೇಡವಾ? ಅದಕ್ಕೂ ಅಷ್ಟೇ ಸುಲಭದಲ್ಲಿ ಸಿಕ್ಕಿರಬೇಕು. ಅದಕ್ಕೆ ಇನ್ನೊಂದು ಕಡೆಯಲ್ಲಿ ಅದು ಸಿಕ್ಕಿದೆ. ಹಾಗಾದ್ರೆ ಸಿಕ್ಕಿದೆ ಅಂತ ಆದ್ರೆ ಯಾರೋ ಒಬ್ಬ ಅದನ್ನು ಕಳೆದುಕೊಂಡಿದ್ದಾನೆ ಅಂತ ಆಗಲಿಲ್ವಾ? ಸಾಮಾನ್ಯ ಸಿಂಹ ಮರಿಗೆ ಸತ್ರಾಜಿತ ಅಂತ ನೀನು ಹೇಳುವಂತಹ ವ್ಯಕ್ತಿಗೆ ಮಣಿ ಸಿಕ್ಕಿದೆ. ಪ್ರಸೇನನ ಕುತ್ತಿಗೆಗೆ ಅದನ್ನು ಹಾಕಿದೆ. ಸಿಂಹ ಪ್ರಸೇನನ್ನು ತಂದಿದೆ. ಯಾರಿಗೂ ದಕ್ಕಲಿಲ್ಲ, ನನಗೆ ದಕ್ಕಿದೆ. ಸರಿ, ಹಾಗಾದ್ರೆ ಇದರ ಪೂರ್ಣ ಸ್ವಾಮಿತ್ವ ನಿನಗಂತೂ ಬರುವುದಿಲ್ಲ. ಈಗ ನಿನ್ನಲ್ಲಿ ಅದು ಉಂಟು ಎನ್ನುವ ಕಾರಣಕ್ಕಾಗಿ ಅದು ನಿನ್ನದೇ ಅಂತ ಆಗುವುದಿಲ್ಲ. ಇದಕ್ಕೆ ಯಜಮಾನ ಬೇರೊಬ್ಬನಿದ್ದಾನೆ ಎನ್ನುವುದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾವುದೋ ಒಂದು ಅನಾಹುತದಿಂದ ಅದು ಅವನಲ್ಲಿ ಕೈಯನ್ನು ತಪ್ಪಿ ಇನ್ನೊಂದು ಕಡೆಗೆ ಬಂದಿದೆ. ಇದು ಈಗ ಸಾಮಾನ್ಯವಾದಂತಹ ಆಡುವ ಮಣಿ ಅಂತ ನೀನು ಮಕ್ಕಳ ತೊಟ್ಟಿಲಿಗೆ ಕಟ್ಟಿರ್ಬೋದು. ಇದು ಅಂತಹ ಮಣಿಯಲ್ಲ. ಆದ್ದರಿಂದ ದಿವ್ಯತ್ವವನ್ನು ಹೊಂದಿರುವಂತಹ ಈ ಮಣಿ ಎಲ್ಲಿರಬೇಕು ಅಲ್ಲಿಗೆ ಸೇರ್ಬೇಕು. ಒಂದು ವೇಳೆ ನೀನು ಕೊಡುವುದಿಲ್ಲ ಅಂತ ಆದ್ರೆ ಯಮನ ಪುರ ಉಂಟಲ್ಲ, ಅಲ್ಲಿಗೆ ಕಳಿಸಬೇಕಾಗ್ತದೆ. ಎಷ್ಟು ವ್ಯಾಪ್ತಿಗೆ ಬೆಳೆಯಿತು ಪಸರಿಸಿತು ಎನ್ನುವಂತಹದ್ದು ಅದರ ಐತಿಹ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ. ನಾನು ಮಿಹಿರ ಸುತ್ತನಲ್ಲಿಗೆ ಹೋಗಬೇಕಾಗುತ್ತದೆ. ಆ ಮಣಿಯನ್ನು ನಿನಗೆ ಕೊಡದೇ ಇದ್ದರೆ ನನ್ನ ಕಣ್ಣ ಎದುರಿನಲ್ಲಿ ಮಿಹಿರ ಸುತ್ತನ ಪುರದಲ್ಲಿ ಕಂಡವನಾನು ಶ್ರೀರಾಮಾಕ್ಷರ ಹೋರಾಟದ ಸಂದರ್ಭದಲ್ಲಿ ಅಯ್ಯ ನನ್ನನ್ನು ಯಮಲೋಕಕ್ಕೆ ಕಳಿಸುತ್ತೇನೆ. ಯಾವುದೋ ಒಂದು ಮಲದ ಬಾಯಿಯಲ್ಲಿ ಮಲದ ಸ್ವಾಧೀನದಲ್ಲಿ ಈ ಮಣಿ ಇದೆ ಅಂತ ಹೇಳ್ತಾ ಇದೆಯಲ್ಲ. ದ್ವಾಪರ ಯುಗದಲ್ಲಿ ಮೊನ್ನೆ ಹುಟ್ಟಿದ ನೀನು ಜಾಂಬವನೆಂಬಂತಹ ಹೆಸರುಳ್ಳ ನನ್ನನ್ನು ಈ ಹೀರಾ ಸುಖನಲ್ಲಿಗೆ ಕಳಿಸುವಲ್ಲಿವರೆಗಿನ ಹೋರಾಟದ ವಿಕ್ರಮವನ್ನು ತೋರಿಸಬಲ್ಲೆ ಅಂತಾದ್ರೆ ನಿನ್ನದಾದಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ನೀನು ಮುಂದಾಗ್ತಾ ಇತ್ತು. ಪರಾಕ್ರಮ ಇದೆ ಎನ್ನುವುದನ್ನು ನೀನು ಈವರೆಗೆ ಸಾಬೀತುಪಡಿಸಿದವನು ಹೌದು. ಯಾಕಂದ್ರೆ ಸಿಂಹ ಒಂದನ್ನು ಕೆಡವಬೇಕು ಅಂತಾದ್ರೆ ನಿನ್ನ ಪರಾಕ್ರಮ ಸಾಮಾನ್ಯವಾದುದಲ್ಲ ಅಂತ ಅರ್ಥ ಆಗ್ತದೆ. ಆದರೆ ಆ ಪರಾಕ್ರಮದ ಎದುರಿಗೆ ನಿಂತಿರುವಂತಹ ಈ ಹೊತ್ತಿನಲ್ಲಿ ನನ್ನನ್ನು ನೀನು ಕಲ್ಪಿಸಿಕೊಳ್ಳಬೇಕು. ನಾನು ಈಗ ಹೀಗೆ ಇದ್ದೇನೆ ಅಂತ. ಇದರ ಮೊದಲು ಸಣ್ಣವನಿದ್ದೆ, ಬಾಲಕನಾಗಿದ್ದೆ. ನಾನು ಹಾಗೆ ಯಾಕಂದ್ರೆ ನನ್ನ ಪೌರುಷವನ್ನು ಹೇಳುವುದಕ್ಕಾಗಿ ನಾನು ಅಲ್ಲಿಗೆ ಹೋಗಬೇಕಾಗ್ತದೆ. ಸಣ್ಣವರಿರುವಾಗ
ನಮ್ಮ ಬೃಂದಾವನ ಗೋಕುಲದಲ್ಲಿ ಗೋವುಗಳನ್ನು ಗೋಪಾಲಕರನ್ನೆಲ್ಲ ನೋಡಿಕೊಳ್ಳುವಂತಹ ಒಂದು ಪದ್ಧತಿ. ಅದು ನಮ್ಮ ಒಂದು ಊಳಿನ ಹೂವು ಆಗಿತ್ತು. ಪಶುಪಾಲಕ ಇದನ್ನೆಲ್ಲ ಮಾಡಿಕೊಂಡಿದ್ದಂತಹ ಸಂದರ್ಭದಲ್ಲಿ ನಮಗೆಲ್ಲ ಅಲ್ಲಿ ಒಂದು ಪದ್ಧತಿ ಇತ್ತು. ನಮಗೆ ಆ ದೇವೇಂದ್ರ ಕಾಲ ಕಾಲಕ್ಕೆ ಮಳೆಯನ್ನು ಬೆಳೆಯನ್ನು ಕೊಡುವಂಥವನು, ಅವನನ್ನು ಆರಾಧಿಸಬೇಕು ಅಂತ, ಇಂದ್ರ ಪೂಜೆ ಮಾಡಬೇಕು ಅಂತ ಒಂದು ಪದ್ಧತಿ. ಆ ರೀತಿಯೆಲ್ಲ ವ್ಯವಸ್ಥೆ ಆದಾಗ ನಾನು ಅದನ್ನು ಮಾಡಬೇಡಿ ಅಂತ ತಡೆದೆ. ಹಿರಿಯರನ್ನೆಲ್ಲ ಹೇಳಿದೆ, ಇದು ಬೇಡ, ನಮಗೆ ಪ್ರಕೃತಿಯನ್ನೇ ಆರಾಧಿಸಬೇಕು. ನಾವು ನಮ್ಮ ಪಶುಗಳಿಗೆ ಹುಲ್ಲನ್ನು ಮೇವನ್ನು ಕೊಡುವಂಥದ್ದು ಈ ಪ್ರಕೃತಿ ದೇವತೆ. ಹಾಗಾಗಿ ಪ್ರಕೃತಿಯನ್ನೇ ನಾವು ಪೂಜಿಸೋಣ ಅಂತ ಗಿರಿಯ ಬುಡದಲ್ಲಿ ನಾವೆಲ್ಲರೂ ಸೇರಿ ಆರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಂದ್ರನಿಗೆ ಸಿಟ್ಟು, ನನಗೆ ಸಲ್ಲತಕ್ಕಂತಹ ಪೂಜೆಯಲ್ಲಿ ಗೋಪಾಲಕರೆಲ್ಲ ಮಾಡದೇ ಇದ್ದಾರಲ್ಲ, ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಕುಂಭದ್ರೋಣ ಮಳೆ ಸುರಿಯಲಿಕ್ಕೆ ಆರಂಭ ಆಯಿತು. ಆ ಕುಂಭದ್ರೋಣ ಮಳೆಯನ್ನು ಸುರಿಸುವಂತಹ ಸಂದರ್ಭದಲ್ಲಿ ಒಂದೆರಡು ದಿನ ಅಲ್ಲ, ಹಲವು ದಿನಗಳ ಪರ್ಯಂತ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ಅಲ್ಲಿ ಪ್ರವಾಹ ಉಂಟಾಗಿ ನಮ್ಮ ಗೋವುಗಳು ಗೋಪಾಲಕರೆಲ್ಲರೂ ಇನ್ನೇನಪ್ಪ ಮಾಡುವುದು ಅಂತ ಮೊರೆ ಇಟ್ಟಂತಹ ಸಂದರ್ಭದಲ್ಲಿ ಆ ಇಂದ್ರನ ಪ್ರಭಾವವನ್ನು ತಗ್ಗಿಸುವುದಕ್ಕಾಗಿ ನನ್ನ ಕಿರುಬೆರಳಿನಲ್ಲಿ ಆ ಗೋವರ್ಧನಗಿರಿಯನ್ನೇ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿದಂತಹ ಗೋಪಾಲನ. ಆದ್ದರಿಂದ ನನ್ನ ಎದುರಿನಲ್ಲಿ ನಿನ್ನ ಪರಾಕ್ರಮ ನಡೆಯದು, ಎಚ್ಚರಿಸ್ತಾ ಇದ್ದೇನೆ. ಅಯ್ಯೋ ಶರದಿಗೆ ಶ್ರೀರಾಮಚಂದ್ರ ಸ್ವಾಮಿಯ ಮಡದಿಯನ್ನು ಲಂಕೆಯ ಅರಸನೆಂದು ಹೇಳಿಕೊಂಡಾತು. ರಾವಣ ಅಪಹರಿಸಿದ ಲಂಕೆ ಎಲ್ಲಿದೆ ಎಂಬುದನ್ನು, ಸೀತೆ ಹೇಗಿದ್ದಾಳೆ ಎಂಬುದನ್ನು ತಿಳಿದು ಹನುಮಂತವನ್ನು ರಾಮನಿಗೆ ತಿಳಿಸಿದ. ಆಮೇಲೆ 100 ಯೋಜನ ವಿಸ್ತೃತವಾದಂತಹ ಈ ಶರದಿಗೆ 10 ಯೋಜನ ಅಗಲಕ್ಕೆ ಸೇತುವೆಯನ್ನು ರಚಿಸಬೇಕು. ಅಪ್ಪ ಭೋರ್ಗರೆವ ಶರದಿಯರು ಆಳೆತ್ತರಕ್ಕೆ ಅಲೆಗಳು ಹೇಳ್ತಾ ಇವೆ. ಹೇಗೆ ಯಾವುದರ ಮೂಲಕ ಕಟ್ಟುವುದು? ನಳ ನೀಲರೆಂಬವರು ತಮ್ಮ ಪರಿಜ್ಞಾನವನ್ನು ವಿನಿಯೋಗಿಸಿದರು, ಬಳಸಿದರು. ಆಗ ತೀರ್ಮಾನವಾದಂತೆ ಪರ್ವತಗಳು, ವಿಶಾಲವಾದಂತಹ ಮರಗಳು, ಸುದೃಢವಾದಂತಹ ಮರಗಳು, ಇವುಗಳನ್ನೆಲ್ಲ ತಂದು ಸಮುದ್ರಕ್ಕೆ ಹಾಕಬೇಕು. ಅಷ್ಟು ತೀರ್ಮಾನವಾದಂತೆ ತಡ. ಅಯ್ಯ, ತಾಯಿಯ ಎದೆಯನ್ನು ಅವಚ್ಚಿ ಹಾರುತ್ತಿದ್ದಂತಹ ಮಕ್ಕಳು ತಾಯಿಯ ಎದೆಯ ಅವಲಂಬನೆ ಅಲ್ಲದೆ ಆ ಕಡೆ ಈ ಕಡೆ ಚಲಿಸುವುದಕ್ಕೆ ಸಾಧ್ಯವಾಗದೇ ಇದ್ದಂತಹ ಮರ್ಕಟರಿಂದ ಹಿಡಿದು ಇನ್ನೇನು ಅರೆಗಳಿಗೆಯಲ್ಲಿ ಪ್ರಾಣವನ್ನು ಬಿಡುವಂತಹ ಮರ್ಕಟರವರೆಗೆ
ಒಂದು ಅಳಿಲು ಮರಿ ನೀರಿನಲ್ಲಿ ಮುಳುಗುತ್ತದೆ, ಹಳದ ಮೇಲೆ ಹೊರಡುತ್ತದೆ, ಈ ಸೇತುವೆ ಮೇಲೆ ಬಂದು ತನ್ನ ದೇಹವನ್ನು ಕೊಡುತ್ತದೆ. ಶ್ರೀರಾಮತ್ಯನ ಸೇವೆಯನ್ನು ನಾನು ಮಾಡಿದ್ದೇನೆ ಎಂಬ ತೃಪ್ತಿಗೊಳಗಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಪರ್ಯಟನೆಗೆ ಹೊರಟಂತಹ ನಾನು ಜಾಂಬವ ಅದು 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 ಕೈಲಾಸ ಪರ್ವತದ ಬುಡಕ್ಕೆ ಹೋದೆ. ನೋಡಿದೆ ಎತ್ತರವಾದಂತಹ ವಿಶಾಲವಾದಂತಹ ಪರ್ವತ. ಎತ್ತಿದರೆ ಶಿವ ಪಾರ್ವತಿಯರಲ್ಲಿ ಅಲುಗಾಡ್ತಾ ಇದ್ದಾರೆ, ಪರಿವಾರ ಶಕ್ತಿಗಳು ಅಲುಗಾಡ್ತಾ ಇದ್ದಾರೆ. ಭಕ್ತರು ನೇರವಾಗಿ ನನ್ನ ಎದುರಿಗೆ ಬಂದು ಜಾಂಬವರೇ ನಮೋ ನಮಃ. ಆ ಪರ್ವತವನ್ನು ದಯವಿಟ್ಟು ಒಂದು ನಿಮಿಷ ಕೆಳಗಿಡಿ ಅಂತ ಹೇಳಿದಾಗ ಹಾಗೆ ಕೆಳಗಿಟ್ಟು ನೋಡ್ತೇನೆ. ಗಿರಿಜ ಪರಮೇಶ್ವರರು ಒಂದಾಗಿ ನಿಂತಿದ್ದಾರೆ. ಜಾಂಬವರೇ, ಈ ಪರ್ವತದಿಂದಲಾಗಿ ನೀವು ಸೇತುವೆಯನ್ನು ರಚಿಸಬೇಕಾದ ಅವಶ್ಯಕತೆ ಇಲ್ಲ. ಪರಮಾತ್ಮ ಸ್ವರೂಪಿಯಾದಂತಹ ಪರಂಜ್ಯೋತಿ ಸ್ವರೂಪಿಯಾದಂತಹ ರಾಮನಿಗೆ ಬೇಕಾದಂತಹ ಸೇತುವೆ ಮತ್ತೊಂದು ರೀತಿಯಿಂದ ಸಿದ್ಧವಾಗುತ್ತದೆ. ಇದನ್ನು ಇಲ್ಲಿಯೇ ಬಿಡಿ, ನಿಮಗೆ ಪರಮಾನುಗ್ರಹ ನಾನು ಮಾಡುತ್ತೇನೆ ಅಂತ ಹೇಳಿ ನನ್ನಲ್ಲಿ ಪರಮ ಮೈತ್ರಿಯನ್ನು ಕೈಗೊಂಡ ಆ ಅನುಗ್ರಹದ ಸಿಂಧುರ ಏನೋ ಯಾವುದೋ ಹೋಗುತ್ತಿದ್ದ ಕಪ್ಪಿಗೊಬ್ಬನಿಗೆ ಕರೆಸಿದೆ. ಎರಡು ಕೈಗಳಲ್ಲಿ ಒಂದು ಪರ್ವತವನ್ನು ಎತ್ತಿ ತಲೆಯ ಮೇಲೆ ಇಡು ಅಂತ ಹೇಳಿದೆ. ತಲೆಯ ಮೇಲೆ ಇಟ್ಟ ಅದು ಆ ಪರ್ವತವನ್ನು ಇಲ್ಲಿ ಕೊಡು ಅಂತ ಹೇಳಿದೆ. ಭುಜದ ಮೇಲೆ ಇರಿಸಿಕೊಂಡೆ. ಇನ್ನೊಂದು ಪರ್ವತವನ್ನು ಈ ಭುಜದಲ್ಲಿ ಇರಿಸಿಕೊಂಡೆ. ಎರಡು ಪರ್ವತಗಳನ್ನು ಕೈಯಲ್ಲಿ ಹೊತ್ತುಕೊಂಡೆ. ಒಂದು ಬಂಡೆಯನ್ನು ಕೃಷ್ಣ ಶ್ರೀರಾಮನಿಗೋಸ್ಕರವಾಗಿ ರಚಿತವಾದಂತಹ ಸೇತು ಬಂಧನಕ್ಕೆ ಸಹಕಾರಿಯಾದವ ನನ್ನಲ್ಲಿ ಪರ್ವತವನ್ನು ಶ್ರೀ ಸೂರ್ಯನಾರಾಯಣ ಸ್ವಾಮಿ ಸುತ್ತು ಬರುವುದಕ್ಕಿಂತ ಹೆಚ್ಚಿನ ಬಾರಿ 21 ಬಾರಿ ಹೆಚ್ಚು ಪ್ರದಕ್ಷಿಣೆ ಬಂದವು. ಕಿರುಬೆಟ್ಟಿನಲ್ಲಿ ಎತ್ತಿದ ಪರ್ವತದ ವಿಕ್ರಮವಾಗಲಿ ಅಥವಾ ಸೇತು ರಚನೆಗಾಗಿ ತಾನು ದುಡಿದಂತಹ ಈ ವಿಕ್ರಮವಾಗಲಿ, ಇದು ಎರಡೂ ಕೂಡ ನಮ್ಮ ಮೈಯ ಹೋರಾಟಕ್ಕೆ ಅನುಕೂಲಕರವಾಗುವುದಿಲ್ಲ. ಇದು ಹೀಗಿದಂತಹ ಮುಕ್ತಿಯಿಂದ ನಿನ್ನನ್ನು ತೆಗೆಯುವ ಪರಾಕ್ರಮ ಎನ್ನೊಳಿಷ್ಟು ಛಲದಿ ದುರಬಗೈರಲಿಲ್ಲ. ಯಾವುದೇ ಉಪಕ್ರಮಿಸುವಿಕೆಯಿಂದ ಪ್ರಾಪ್ತವಾದಂತಹ ಅನುಭವಜನ್ಯವಾದ ಪರಿಣಾಮವನ್ನು ಒಪ್ಪಿಕೊಂಡು ವ್ಯವಹರಿಸಬೇಕು. ಅಯ್ಯೋ, ಹೋರಾಟ ನಾನು ಮಾಡಿದ ಒಂದು ಕಾಲ ಲಂಕೆಯಲ್ಲಿ ಅದೇ ಹೋರಾಟವನ್ನು ಇಂದು ಕೂಡ ನಾನು ಮಾಡಿದ್ದೇನೆ ಅಂತ ನನಗೆ ಹೇಳುವ ವಿಶ್ವಾಸ. ಆದ್ರೆ ನೀನು ಯಾವ ರೀತಿಯಲ್ಲಿ ನನ್ನಲ್ಲಿ ಹೋರಾಟವನ್ನು ನಡೆಸಿದೆಯೋ, ಯಾವ ಹೆಜ್ಜೆಗಾರಿಕೆಯನ್ನು ನನ್ನೊಂದಿಗೆ ಅನುಭವಿಸಿದೆಯೋ, ಆ ರೀತಿಯಲ್ಲಿ ನನ್ನೊಂದಿಗೆ ಇವತ್ತಿನವರೆಗೆ ಹೋರಾಟ ಮಾಡಿದವರು ಯಾರೂ ಇಲ್ಲ. ಆದ್ದರಿಂದ ನೀನು ಈ ವಿಶ್ವಂ ಹೊರೆಯವನ್ನಂತ ರಕ್ಷಿಸಬಲ್ಲವಂತ ಮಹಾಮಹಿಮನೇ ಇರಬೇಕು ಎನ್ನುವುದು ನನ್ನ ತರ್ಕ. ಅಯ್ಯ, ಜಾಂಬವ ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವ ಬ್ರಹ್ಮಜಾನ. ಆದ್ದರಿಂದ ನನ್ನ ಯಾವ ತರ್ಕವೂ ಕೂಡ ಸುಳ್ಳಾಗುವುದಿಲ್ಲ. ನಿನ್ನಲ್ಲಿ ವಿನಮ್ರ ಮೂಲಕವಾಗಿ ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೇನೆ, ಯಾರು ಹೇಳು. ಶರಣ ನಿಂತೆಲಲಾಗ ಶ್ರೀಹರಿ ಕರುಣಗಳು ಚಮೆಯೊಂದು ವೇದದಿ ಧರಿಸಿದರು ಶ್ರೀರಾಮರೂಪವ ಅತಿ ವಿಲಾಸದಲ್ಲಿ. ಈ ಹೊತ್ತಿನಲ್ಲಿ ನಿಮಗೆ ನಾನು ಕೃಷ್ಣನಾಗಿ ಹೇಳಿದಂತಹ ಮಾತುಗಳು ಇದು ನಿಮಗೆ ಪಥ್ಯ ಆಗಲಿಲ್ಲ. ಆದರೆ ಹೋರಾಟವನ್ನು ಮಾಡುತ್ತಾ
ನನ್ನ ಮುಷ್ಟಿಯ ಪ್ರಹಾರದಿಂದಲಾಗಿ ನಿನ್ನ ಮೈಯಲ್ಲಿ ವಿಶೇಷವಾದಂತಹ ಒಂದು ಚೇತನ ಶಕ್ತಿ ಉದ್ದೀಪನಗೊಂಡಿರುವುದನ್ನು ನಾನೀಗ ಗಮನಿಸ್ತಾ ಇದ್ದೆ. ಅಯ್ಯ, ತ್ರೇತಾಯುಗದಲ್ಲಿ ನೀನು ರಾಮಸೇವಕನಾಗಿ ಮಾಡಿದಂತಹ ಸೇವಾಭಾವದ ಪರಿಣಾಮವಾಗಿ ಆ ರಾಮನನ್ನೇ ನೀನು ಧ್ಯಾನಿಸುತ್ತಾ ಈವರೆಗೆ ಕಾಲವನ್ನು ಕಳೆದುಕೊಂಡು ಬಂದವ. ರಾಮನಲ್ಲದೆ ಬೇರಾರೂ ಇಲ್ಲ ಎನ್ನುವಂತಹ ರೀತಿಯಲ್ಲಿಯೂ ಹನುಮಂತನು ಜಾಂಬವಂತಾದಿಗಳು ಇನ್ನೂ ಈ ಯುಗದಲ್ಲಿಯೂ ಇದ್ದಾರೆ ಎನ್ನುವುದಕ್ಕೆ ನಿನ್ನನ್ನು ಕಂಡಾಗಲೇ ಅದಕ್ಕೆ ದೃಷ್ಟಾಂತ ಒದಗಿ ಬಂದಿದೆ. ಅಯ್ಯ, ನಾನು ಹೀಗೆ ಮಾತಾಡ್ತಾ ಕೂತ್ರೆ ನನ್ನ ಮೇಲೆ ನಿಮಗೆ ವಿಶ್ವಾಸ ಬರುವುದಿಲ್ಲ. ಈಗ ನನ್ನ ರಾಘವ ದಶರಥ ಬಾಲಾಯ ಭೋಲ ರಾಮ ರಾಘವ ದಶರಥ ಬಾಲಾಯ ಜಯ ಸೀತಾ ಲೋಲ ರಾಘವ ದಶರಥ ರಾಮ ದಶಾಸ ವಿವರ್ಧನ ಜಯ ಜಯ ರಾಮ ರಾಮ ಮಾಯಿ ಗುಣಕರ ಶ್ರೀರಾಮಚಂದ್ರ ಕಾಲೋಚಿತವಾಗಿ ದೇವನಿರ್ಮಿತವಾದಂತಹ ಪಾಯಸದಲ್ಲಿ ಸಂವಾಹಿತನಾಗಿ ದಶರಥ ಚಕ್ರವರ್ತಿಯು ಮಾಡಿದ ಗರ್ಭೋಚಿತ ಕಾರ್ಯಕ್ಕೆ ಒಲಿದು ಕೌಸಲ್ಯ ಗರ್ಭ ಸಂಜಾತನಾಗಿ ಆದರ್ಶ ಅಗ್ರಜನಾಗಿ ಆದರ್ಶ ಶಿಷ್ಯನಾಗಿ ಆದರ್ಶ ಮಿತ್ರನಾಗಿ ಆದರ್ಶ ಪಾಲಕನಾಗಿ ಪ್ರಭುವೇ ಪ್ರತಿ ಒಂದು ವಿಚಾರಕ್ಕೂ ಹೆಚ್ಚೇಕೆ ಶತ್ರುತ್ವಕ್ಕೂ ಕೂಡ ಆದರ್ಶನಾಗಿ ಕಾಣಿಸಿಕೊಂಡಂತಹ ಓ ಸ್ವಾಮಿಯೇ ದರ್ಶನವನ್ನು ಕೊಟ್ಟೆಯ ನಿನ್ನ ನಾಮದ ಮೂಲಕವಾಗಿ ನಿನ್ನ ರೂಪವನ್ನು ನಿನ್ನ ಒಂದೊಂದು ದಿನದ ಒಂದೊಂದು ಕ್ಷಣದ ರೂಪವನ್ನು ಕಲ್ಪಿಸಿಕೊಂಡು ನಿನ್ನ ನಾಮಸ್ಮರಣೆಯಿಂದ ನನ್ನ ಧನ್ಯತೆಯನ್ನು ಪಡೆಯುತ್ತಿದ್ದವನು ನಾನು. ಸ್ವಾಮಿ ಕಾಣಿಸಿಕೊಂಡೆ, ನಿನ್ನೊಡನೆ ಹೋರಾಡಿದ್ದೇನೆ, ನಿನ್ನೊಂದಿಗೆ ಹೋರಾಡಿದ್ದೇನೆ, ನಿನ್ನ ಮೈಗೆ ಪಡೆದೇನೆ. ಜಾಂಬ ನಿನ್ನ ಜನ್ಮ ಶರಣನೆ ಅವಧರಿಸು ಪಿಂದಕ್ಕೆ ಒಳದಿಗೆ ನದ ಸ್ಮರಿಸು ದರುಶನ ಬೀವೆ ಮುಂದಿನ ಯುಗದೊಳು ದರುಶನ ಬೀವೆ ಮುಂದಿನ ಯುಗದೊಳಗೆ ಶರಣನೆ ಅವಧರಿಸು ಪಿಂದಕ್ಕೆ ಒಳದಿಗೆ ನದ ಸ್ಮರಿಸು ದೇವರೇ, ಇದೆಲ್ಲ ಒಂದು ರೀತಿಯ ವಿಧಿಯ ಸಂಕಲ್ಪದಂತೆ ನಡೆಯುತ್ತಿದೆ ಅಂತ ನಾನು ತಿಳಿದೆ. ವಿಧಿ ಈ ರೀತಿಯಲ್ಲಿ ಸಂಕಲ್ಪ ಮಾಡಿದ್ದು ಜಾಂಬವನಿಗೆ ಅನುಗ್ರಹವಾಯಿತು. ದೇವರೇ, ಜಾಂಬವನಿಗೆ ಅನುಗ್ರಹ. ಯಾಕಂದ್ರೆ ನಿಮಗೆಲ್ಲ ಒಂದು ಮಾತನ್ನು ಕೊಟ್ಟವ ನಾನು ಆ ತ್ರೇತಾಯುಗದಲ್ಲಿ ರಾಮನಾಗಿ ನನ್ನ ಜೊತೆಗೆ ಎಲ್ಲರೂ ಯಾವ ಧರ್ಮ ಸಂರಕ್ಷಣಾ ಕಾರ್ಯದಲ್ಲಿ ಸೇರಿಕೊಂಡಿದ್ರು ಅವರೆಲ್ಲರಿಗೂ ನಾನು ವಿಯೋಗವಾಗುವಂತಹ ಸಂದರ್ಭದಲ್ಲಿ ಮಾತನ್ನು ಕೊಟ್ಟವ. ಮುಖ್ಯವಾಗಿ ಹನುಮಂತ ಜಾಂಬವಂತಾದಿಗಳಿಗೆ ಮುಂದಿನ ಯುಗದಲ್ಲಿಯೂ ನಿಮಗೆ ದರ್ಶನವನ್ನು ಕೊಡ್ತೇನೆ ಅಂತ. ಅಲ್ಲಿಯವರೆಗೆ ನೀವು ತಪಸ್ಸನ್ನು ಧ್ಯಾನವನ್ನು ಮಾಡುತ್ತಾ ಇರಬೇಕು. ಹಾಗಾಗಿ ಯಾವ ರೀತಿಯಲ್ಲಿ
ಜಾಂಬವಂತನನ್ನು ನಾನು ಕಾಣಬೇಕು, ಎಲ್ಲಿ ಕಾಣಬೇಕು ಎನ್ನುವುದಕ್ಕೆ ಇದೊಂದು ನೆವನವಾಗಿ ನಿಮಿತ್ತವಾಗಿ ನಾನು ಇಲ್ಲಿಗೆ ಬರಬೇಕಾಯಿತು. ಶಮಂತಕಮಣಿಯ ನಿಮಿತ್ತವಾಗಿ ನಿನ್ನನ್ನು ಕಾಣುವಂತಹ ಒಂದು ಯೋಗ ನನಗೂ ಪ್ರಾಪ್ತಿಯಾಯಿತು. ಅಯ್ಯ, ಯಾವ ಶಮಂತಕ ಮಣಿಯನ್ನು ಹುಡುಕುತ್ತಾ ಬಂದಂತಹ ಈ ಸಂದರ್ಭದಲ್ಲಿ ನಿನ್ನ ದರ್ಶನವಾದಲ್ಲಿಗೆ ಬಂದವ ಯಾರು ಎನ್ನುವುದನ್ನು ತಿಳಿಯದೆ ನೀನು ಹೋರಾಟವನ್ನು ಮಾಡಿದ್ದಿ, ಬೈದಿದ್ದಿ, ಅಪಚಾರವನ್ನು ಮಾಡಿದ್ದೇನೆ ಅಂತ ನೀನು ತಿಳಿಯಬೇಕಾದ ಅಗತ್ಯವಿಲ್ಲ. ಯಾಕಂದ್ರೆ ನೀವು ಯಾರಂತ ನನಗೆ ಗೊತ್ತು, ಆದರೆ ನಾನು ಯಾರಂತ ನಿಮಗೆ ಗೊತ್ತಿರಲಿಲ್ಲ ಅಲ್ವೋ. ಹಾಗಾಗಿ ನೀವು ಮಾಡಿದಂಥದ್ದು ಅಪರಾಧವೇನೂ ಅಲ್ಲ. ಈ ಸಂದರ್ಭದಲ್ಲಿ ನನ್ನ ನಿಜ ಸ್ವರೂಪವನ್ನು ತಿಳಿದ ಮೇಲೆ ಆ ಶರಣಾಗತಿಯ ಭಾವವನ್ನು ಹೊಂದಿದ್ದೀರಲ್ಲ, ಆ ಮೂಲಕವಾಗಿ ನನ್ನ ಅನುಗ್ರಹವನ್ನು ನೀವು ಮತ್ತೆ ಪಡೆದಿದ್ದೀರಿ. ಅಯ್ಯ, ಈಗ ನಿನ್ನನ್ನು ಕಂಡು ನನಗೂ ಸಂತೋಷವಾಯಿತು, ನಿಮಗೆ ಕೊಟ್ಟ ಮಾತನ್ನು ನಾನು ಉಳಿಸಿದ ಹಾಗಾಯಿತು. ಆದರೆ ಇಷ್ಟಕ್ಕೆ ಈ ಪ್ರಕರಣ ಮುಗಿಯುವುದು. ನಾನು ಬಂದಂಥ ಉದ್ದೇಶವನ್ನು ನಿಮಗೆ ಆಗಲೇ ಹೇಳಿದ್ದೇನಲ್ಲ. ಶಮಂತಕಮಣಿ ನನ್ನ ಮಿತ್ರ ಕಳ್ಕೊಂಡಿದ್ದಾನೆ, ಅವನ ದೇಹ ಅವಸಾನವಾಗಿದೆ. ಈ ಹೊತ್ತಿನಲ್ಲಿ 2 ವಿಚಾರಗಳಲ್ಲಿ ಆರೋಪಿ ಸ್ಥಾನದಲ್ಲಿ ನಾನಿದ್ದೇನೆ. ಪ್ರಸೇನನನ್ನು ಕೊಂದವನು ನಾನೇ, ಮಣಿಯನ್ನು ಅಪಹರಿಸಿದವನು ನಾನೇ. ಹಾಗಾಗಿ ಈ ಒಂದು ದೋಷ ಅಥವಾ ಆರೋಪ ನನ್ನಿಂದ ದೂರವಾಗಬೇಕು ಅಂತಾದರೆ ಈ ನಿಜವಾದಂತಹ ವಿಚಾರವನ್ನು ನಾನು ಬಾರಾವತಿಗೆ ಹೋಗಿ ತಿಳಿಸಬೇಕು. ಅದಕ್ಕಾಗಿ ಪ್ರಸೇನನ ದೇಹವನ್ನು ನಾನು ಮತ್ತೆ ಕೊಂಡೊಯ್ಯುವ ಹಾಗಿಲ್ಲ. ಯಾಕಂದರೆ ಅದಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡುವುದಕ್ಕಾಗಿ ಅಲ್ಲಿ ನಮ್ಮ ಬಳಗದವರಿಗೆಲ್ಲ ಹೇಳಿ ಆಗಿದೆ. ಇನ್ನು ಕೊಂಡೊಯ್ಯಲಿಕ್ಕಿರುವಂಥದ್ದೇನು? ಮಣಿ, ದಿವ್ಯವಾದಂತಹ ಮಣಿ. ಈ ಮಣಿಯನ್ನು ನನಗೆ ಕೊಡ್ತೀಯಾ? ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ನಿನ್ನ ದರ್ಶನವು ಋಷ್ಯಮುಖ ಪರ್ವತದಲ್ಲಿ ಆದಾಗ ಸಂತೋಷ ಪಟ್ಟಿದ್ದೆ. ನಿನ್ನೊಂದಿಗೆ ಇದ್ದಾಗ ಪ್ರತಿದಿನವೂ ಸಂತಸದಲ್ಲೇ ಇದ್ದೆ. ನೀನು ವಿರಮಿಸುವ ಕಾಲದಲ್ಲಿ ದುಃಖತಪ್ತರಾಗಿದ್ದೆವು ದೇವರೇ. ಆ ಮೇಲೆ ನಿನ್ನ ನಾಮಸ್ಮರಣೆಯನ್ನು ಸದಾ ಮಾಡುತ್ತಿದ್ದಂತಹ ನಾವು ನಿನ್ನ ನಿರೀಕ್ಷೆಯಲ್ಲೇ ಇದ್ದೆವು. ಇನ್ನು ರಾಮದರ್ಶನವಾಗಲಿಲ್ಲ ಅಂತಾದಾಗ ಸ್ವಾಮಿಯೇ, ಪರಮ ಪಾವನವಾದಂತಹ ಪುಣ್ಯಕ್ಷೇತ್ರದಲ್ಲಿ ದಿವ್ಯೋತ್ತಮವಾದಂತಹ ಮಹಾತೇಜಸ್ಸಿನ ಪ್ರತಿಷ್ಠಾಪನೆ ನಡೆದು ಅಲ್ಲಿ ಉತ್ಸವವನ್ನು ನಡೆದಾಗ ಆ ಉತ್ಸವದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಮಾನ್ಯ ಒಂದು ಅವಕಾಶ ಸಿಕ್ಕಿದಾಗ ಒಬ್ಬ ಮನುಷ್ಯ ಎಷ್ಟು ಸಂತೋಷ ಪಡುತ್ತಾನೋ. ದೇವರೇ, ನಿನ್ನ ದರ್ಶನವಾಗಿ ಈಗ ನಿನ್ನ ಸೇವೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿದಂತಹ ನಾನು ಅಷ್ಟೇ ಸಂತೋಷ ಪಡುತ್ತೇನೆ. ಓ ದೇವರ ದೇವ, ಆಲಿಸಬೇಕು, ಹೇಳಪ್ಪ. ಆದಿದೇವರು ದೇವ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ಕಾಗಿದ ಪರದಕ್ಕೆ ಎನ್ನಯ ಸುತೆಯ ಮುಳಿದು ಕಾಗಿದ ಪರದಕ್ಕೆ ಪರಿಗಾರ ಕಿರಣಯ ಸುತೆಯ ಮೋದರಿ ದೀಯುವೆನೋ. ರಾಮ 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 ಮೋದದಿ ದೀಯುವೆನು ಎನ್ನಯ ಸುತೆಯ ಜಾಂಬವತಿ ಎಂಬವಳ ಸಾದರದಿ ಸ್ವೀಕರಿಪುದು. ಜಾಂಬವತಿಯನ್ನಿವಳ ಸಾದರದಿ ಸ್ವೀಕರಿಪುದು. ಪಾದದ ಋಷನದಿಂದ ಧನ್ಯದಾನೆಂದೆನುದ. ದೇವೋತ್ತಮ ಪಾದದ ಋಷನದಿಂದ ಧನ್ಯ ಎಂದೆನುದ. ಶ್ರೀಧವಂಗಾತ್ಮಜಯ ಮಣಿ ಸಹಿತಲರ್ಪಿಸಲು ನಿನ್ನ ಬಾಲಾರವಿಂದಕ್ಕೆ ಮುಳಿದು ಶ್ರೀಧವಂಗಾತ್ಮಜಯ ಮಣಿ ಸಹಿತಲರ್ಪಿಸಲು ಆದಿದೇವರ ದೇವ ರಾಮ ರಾಮ ರಾಮ
ಪಾದಕ್ಕೆ ಮಣಿದಿದ್ದೇನೆ ನೀನು ಜಗತ್ತಿನ ಸರ್ವ ದುರಿತವನ್ನು ಪರಿಹಾರ ಮಾಡುವುದಕ್ಕಾಗಿ ಅವತರಿಸಿದಂತಹ ಈ ಕಾಲದಲ್ಲಿ ಹಿಂದೆಂದು ಪಡೆಯದಿದ್ದ ಅನುಭವಿಸದಿದ್ದ ಅಪವಾದವನ್ನು ಪಡೆದೆಯ ದೇವರೇ. ಈ ಮಣಿಯ ದೆಸೆಯಿಂದ ಕೂಡದೆ ದೇವರೇ, ಒಂದು ವಿನಂತಿ ಇದೆ ಏನು? ನಾನು ಸದಾ ನಿನಗೆ ಮಣಿದಿದ್ದೇನೆ. ನಾನು ಸಾಕಿದಂತಹ ಈ ಜಾಂಬವತಿ ಎಂಬಂತಹ ಹುಡುಗಿ ಕನ್ಯಾ ಮಣಿಯಾಗಿದ್ದ. ದೇವರೇ, ನಿನ್ನೊಡನೆ ಉಳಿದು ಕಾದಿದ ಅಪರಾಧಕ್ಕಾಗಿ ಅದನ್ನು ಸಾರ್ವಕಾಲಿಕವಾಗಿ ಸಾಂದರ್ಭಿಕವಾಗಿ ಕ್ಷಮೆಯನ್ನು ಕೊಡಬೇಕು, ಅನುಗ್ರಹಿಸಬೇಕು ಎಂಬಂತಹ ಪ್ರಾರ್ಥನೆಯೊಂದಿಗೆ ಪಾದಾರವಿಂದಕ್ಕೆ ಕಾಣಿಕೆಯ ರೂಪದಲ್ಲಿ ಈ ಹೆಣ್ಣನ್ನು ನಿನಗೆ ಸಲ್ಲಿಸುತ್ತಾ ಇದ್ದೇನೆ. ಜಾಂಬವದೇವರೇ, ಈ ಹೊತ್ತಿನಲ್ಲಿ ಮಣಿಯನ್ನು ಕೊಡುವುದಕ್ಕೆ ನೀನು ಸಿದ್ಧನಾಗಿದೆ. ಹೌದು, ಜೊತೆಗೆ ಕನ್ಯಾಮಣಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳ್ತಾ ಇದ್ದೆ. ಕೊಡುತ್ತೇನೆ, ರಾಮ ಸ್ವೀಕರಿಸಲಿ. ಆದ್ರೆ ನಾಳೆ ನೋಡುವವರಿಗೆ ಸಂಶಯ ಬರಬಾರ್ದಲ್ಲ, ಇವಳು ಕರಡಿಯ ಮಗಳು ಹೇಗಾದಳು ಅಂತ. ಅದಕ್ಕೆ ಏನು ಹೇಳ್ತೇನೆ ಸ್ವಾಮಿ, ನಾನು ಸದಾ ತಿರುಗುತ್ತಾ ಇದ್ದವನು. ಹರಡಿಕೊಂಡಿದ್ದಂತಹ ಆಹಾರವನ್ನು ಈ ಕರಡಿ ಹಿಡಿದು ತರುತ್ತಿದ್ದ. ಒಂದು ಸಂದರ್ಭದಲ್ಲಿ ಇದೊಂದು ಹೆಣ್ಣು ಮಗು ಇಲ್ಲಿ ಬಿದ್ದಿದೆಯಲ್ಲ, ಈ ಹೆಣ್ಣು ಮಗುವನ್ನು ನಾನು ಸಾಕಬಹುದೇ? ನನ್ನಂತಹ ಮರ್ಕಟರನ್ನೇ ರಾಮ ಸಾಕಿದ್ದಾರಂತೆ, ನನಗೆ ಈ ಮಗುವನ್ನು ಸಾಕುವುದು ದೊಡ್ಡಿತಲ್ಲ ಅಂತ ಹಿಡಿದು ತಂದು ಇಲ್ಲಿ ತಂದೆ, ಸಾಕಿದೆ, ಬೆಳೆದು ದೊಡ್ಡವಳಾದಳು, ಈ ಪರಿಸರಕ್ಕೆ ನನಗೆ ಒಗ್ಗಿಕೊಂಡಳು. ದೇವರೇ, ಮತ್ತೊಂದು ಸಂದರ್ಭದಲ್ಲಿ ಇದೊಂದು ಗಂಡು ಅದನ್ನು ಸಾಕಿದೆ. ಸ್ವಾಮಿ, ಮೃಗತ್ವವೇ ಪ್ರಧಾನವಾಗಿ ಇರದೆ ಮಾನವ ಸಹಜವಾದಂತಹ ಸಾತ್ವಿಕ ಭಾವವು ಕೂಡ ಯಾವುದೇ ಒಂದು ವಸ್ತುವಿನಲ್ಲಿ, ಯಾವುದೇ ಒಂದು ವಿಚಾರದಲ್ಲಿ, ಯಾವುದೇ ಒಂದು ವ್ಯಕ್ತಿಯಲ್ಲಿ, ಯಾವುದೇ ಒಂದು ಜೀವಿಯಲ್ಲಿ ಪ್ರವಹಿಸುತ್ತಿದ್ದರೆ ಆತನು ಸಾತ್ವಿಕವಾದಂತಹ ವ್ಯವಹಾರದ ಮೂಲಕವಾಗಿ ಮತ್ತೊಬ್ಬರಿಗೆ ಆದರ್ಶವಾಗಬಲ್ಲ ಎಂಬುದನ್ನು ನನ್ನ ಈ ಪ್ರಕ್ರಿಯೆ ರೂಪಿಸಿದೆ ಅಂತ ನಾನು ತಿಳಿಯುತ್ತೇನೆ. ಸ್ವಾಮಿ, ಈ ಮಗುವನ್ನು ಸ್ವೀಕರಿಸಬೇಕು, ಈ ಹುಡುಗಿಯನ್ನು, ಈ ಹುಡುಗನನ್ನು ಸ್ವೀಕರಿಸಬೇಕು. ಆಮೇಲೆ ಇದು ಶಮಂತಕವನ್ನು ಭಗವಾನ್ ಸೂರ್ಯನಾರಾಯಣನ ಅನುಗ್ರಹದಿಂದ ತಾವು ಹೇಳಿದಂತೆ ಸತ್ರಾಜಿತರಿಗೆ ಪ್ರಾಪ್ತವಾದದ್ದು. ದೇವರೇ, ಇದನ್ನು ಸೂರ್ಯವಂಶ ಸಂಜಾತನಾದಂತ ಶ್ರೀರಾಮನ ಪಾದಾರವಿಂದಕ್ಕೆ ಸಮರ್ಪಿಸುತ್ತಾ ಇದ್ದೇನೆ ಅಂತ ಹೇಳಿ ಈ ಉತ್ಸವ ಕಾಲದಲ್ಲಿ ಸಲ್ಲಿಸಿದ್ದೇನೆ. ಸ್ವೀಕರಿಸಿ. ಅಯ್ಯ, ಶ್ರೀರಾಮನಾಗಿ ನಾನು ನಿಮ್ಮ ಮಗಳನ್ನು ಸ್ವೀಕರಿಸುವ ಹಾಗಿಲ್ಲ. ಹಾಗಾಗಿ ಏಕಪತ್ನಿ ವ್ರತಸ್ಥನ ಶ್ರೀರಾಮನಾಗಿ ಇನ್ನೊಬ್ಬಳನ್ನು ಮದುವೆಯಾಗುವುದಿಲ್ಲ, ಸೀತೆಯನ್ನು ಬಿಟ್ಟು. ಈಗ ನಾನು ದ್ವಾಪರ ಯುಗದಲ್ಲಿದ್ದೇನೆ, ಈಗಾಗಲೇ 5-6 ಮದುವೆಗಳಾಗಿದೆ ನನಗೆ. ಆದ್ದರಿಂದ ನಿನ್ನ ಮಗಳನ್ನು ಕೂಡ ಮಕ್ಕಳನ್ನು ಕೂಡ ಸ್ವೀಕರಿಸಿಕೊಂಡು ದ್ವಾರಾವತಿಗೆ ತೆರಳಿ ಈ ದೋಷದಿಂದ ಮುಕ್ತನಾದ ಮೇಲೆ ಜಾಂಬವತಿ ಕಲ್ಯಾಣ ನಡೆಯುತ್ತದೆ. ವಿನೋದ ಪ್ರಿಯರೇ, ಪರಶುರಾಮನ ಅವತಾರವನ್ನು ನೀವು ತಾಳುವಲ್ಲಿಯವರೆಗೆ ಹೆಣ್ಣಿನ ಬಗ್ಗೆ ಅರಿತವರಲ್ಲ ನೀವು. ನಿಮಗೆ ಮದುವೆಯೇ ಆಗಿರಲಿಲ್ಲ. ಆಮೇಲೆ ರಾಮಾವತಾರದಲ್ಲಿ ಒಂದು ಸೀತೆಯನ್ನು ಮದುವೆಯಾದ್ರಿ ನೀವು. ಒಂದೇ ಮದುವೆಯಲ್ಲಿ ಒಂದು 7-8 ಮದುವೆ ಆಗುವ ಅನುಭವ ಬಂತಲ್ವ ದೇವರು? ಏನು ಮಾಡೋಣ, ಯುಗ ಧರ್ಮ ಇದು. ಕಾಲ ಕಳಿಸ್ತದೆ, ಕರ್ಮ ಕಳಿಸುತ್ತದೆ. ದೇವರೇ, ಹಾಗಾದ್ರೆ ಇದೊಂದು ಅವಕಾಶವನ್ನು ಈ ದಿವ್ಯ ಸನ್ನಿಧಿ ನನಗೆ ಕೊಡಿಸಿತಲ್ಲ, ದೇವ ದರ್ಶನ ಆತ್ಮೀಯ ಕಲಾಭಿಮಾನಿಗಳೇ, ಇಷ್ಟು ಹೊತ್ತು ಯಕ್ಷಭಾರತಿ ರಿಜಿಸ್ಟರ್ಡ್ ಬೆಳ್ತಂಗಡಿಯವರಿಂದ ದೇವದರ್ಶನ ಜಾಂಬವತಿ ಕಲ್ಯಾಣ ಎನ್ನುವಂತಹ ತಾಳಮದ್ದಳೆಯನ್ನು ನಾವೆಲ್ಲರೂ ಆಲಿಸಿದವರಿದ್ದೇವೆ, ವೀಕ್ಷಿಸಿದವರಿದ್ದೇವೆ. ತಾಳಮದ್ದಳೆಯನ್ನು ನಡೆಸಿಕೊಟ್ಟಂತಹ ಯಕ್ಷಭಾರತಿ ರಿಜಿಸ್ಟರ್ಡ್ ಬೆಳ್ತಂಗಡಿಯವರಿಗೆ ಮದವೂರು ಸಿದ್ಧಿವಿನಾಯಕ ಮದನಂದೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಾ ಇರುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ತಂಡದ ಮುಖ್ಯಸ್ಥರು ಅಥವಾ ಕಲಾವಿದರೆಲ್ಲರೂ ವೇದಿಕೆಗೆ ಬರುವುದರ ಮೂಲಕವಾಗಿ ನಾವು ಕೊಡುವಂತಹ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇವೆ.
ಸಾಂಸ್ಕೃತಿಕ ಕಾರ್ಯಕ್ರಮ ಮದವೂರ ವಿಘ್ನೇಶ ವೇದಿಕೆಯ ಸದಸ್ಯರಾದಂತಹ ಗೌರೀಶ ವಿಶ್ವಾಮಿತ್ರ ಹಾಗೂ ಅವಿನಾಶ್ ಕಾರಂತರ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ತಂಡದಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ನಾವು ಆರಾಧಿಸುವಂತಹ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರ ಮದನಂತೇಶ್ವರ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪದಗಳನ್ನು ಅನುಗ್ರಹಿಸುವುದರ ಮೂಲಕವಾಗಿ ಇನ್ನಷ್ಟು ಕಲಾ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಹಾಗೆ ಆ ಭಗವಂತ ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ದೇವಳದ ವತಿಯಿಂದ ಸೇವಾ ಸಮಿತಿ ವತಿಯಿಂದ ಅದೇ ರೀತಿಯಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಗುಡಪ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ತಾಳಮದ್ದಳೆ